ಈ ಪುರಾಣ ಬರೆಯತಕ್ಕಂಥ ಕವಿಗಳು ಪ್ರಾರಂಭದಲ್ಲಿ ಗುರುನಾಥನನ್ನ ಆರಾಧ್ಯ ಗುರುಗಳನ್ನು ಸ್ತೋತ್ರ ಮಾಡಿಕೊಂಡು ಪರಮಾತ್ಮನನ್ನ ಪುರಾಣವನ್ನು ಪ್ರವೇಶ ಮಾಡಿದ್ದಾರೆ. ಇವತ್ತಿನ ದಿವಸ ಜಗತ್ತಿನ ಕಲ್ಯಾಣಕ್ಕಾಗಿ ಸದ್ಗುರು ಸಿದ್ಧಾರೂಢರ ಅವತಾರ. ಈ ಮನುಷ್ಯ ಜನ್ಮ ಸಿಗೋದು ಬಹಳ ದುರ್ಲಭ ಐತ್ರಿ. ಒಮ್ಮೆ ಸಿಕ್ಕಿರ್ತಕ್ಕಂಥ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಜ್ಞಾನಿಗಳ ಸಂಘವನ್ನ, ಅನುಭವದ ಸಂಘವನ್ನ, ಪುರಾಣ ಪುಣ್ಯಗಳನ್ನು ಕೇಳಿ ಅದರನ್ನೇ ನೀವು ಹೇಳಿಕೊಂಡಾಗ ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಗಬೇಕು ಅಂತ ಹೇಳ್ತಾರೆ ಅವರು. ಈ ಮನುಷ್ಯ ಜನ್ಮಕ್ಕೆ ಬಂದಿರ್ತಕ್ಕಂಥ ನಾವು ಸಂಸ್ಕಾರವಂತರಾಗಿ ಮಾಡಬೇಕಾಗಿ, ಯಾರ ಸಂಸಾರದಲ್ಲಿ ಸಂಸ್ಕಾರ ಇಲ್ಲ, ಯಾರ ಸಂಸಾರದಲ್ಲಿ ಸಂಸ್ಕಾರವನ್ನು ಐತಿ, ಅದು ಸುಖದ ಸಾಧ. ಅದಕ್ಕೆ ಹುಟ್ಟಿ ಬಂದಿದ್ದು ನಾವೆಲ್ಲ ಯಾವ ಭಗವಂತ ಈ ಕಿಮ್ಮತ್ತಿನ ಮಾನವ ಶರೀರವನ್ನು ಕೊಟ್ಟಾನ, ಇದು ಹೆಂಗೆ ಬಂದಿದೆ ಅನ್ನೋದ್ರೆ ಹೇಳ್ಕೊಳ್ತೀನಿ. ಒಮ್ಮೆ ಸಿಕ್ಕಿರ್ತಕ್ಕಂಥ ಮನುಷ್ಯ ಜನ್ಮ ಮತ್ತೆ ಇದು ಸಿಕ್ಕತ್ತಿರೋದೇ ಗ್ಯಾರಂಟಿ. ಒಮ್ಮೆ ಸಿಕ್ಕಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗೈತೆ. ಬಡ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಶ್ರೀಮಂತ ಮನೆಯ ಹೆಣ್ಮಗಳನ್ನು ಉಟ್ಟುಕೊಂಡಿರ್ತಕ್ಕಂಥ ಸೀರೆಯನ್ನು ನೋಡಿ ನಾನು ಅಂತ ಸೀರೆಯನ್ನು ಉಟ್ಕೋಬೇಕಂತ ಆಸೆ ಆಗ್ತದೆ. ಆ ಶ್ರೀಮಂತ ಮನೆಯ ಹೆಣ್ಮಗಳನ್ನ ಕೇಳ್ತಾಳೆ, ಅಮ್ಮ ನೀವು ಹುಟ್ಟಿರ್ತಕ್ಕಂಥ ಸೀರೆ ಬಹಳ ಚಂದದ, ಅದನ್ನ ಒಂದ್ಸಲ ಕೊಡು. ಮುಂದೆ ನಾಗರ ಪಂಚಮಿ ಹಬ್ಬ ಬಂದಾಗ ಆ ಹಬ್ಬದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಸೀರೆಯನ್ನು ತಗೊಂಡು ನಾಗಪ್ಪನಿಗೆ ಹಾರಾಕಿ ನಿನ್ನ ಸೀರೆಯನ್ನು ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದಾಗ ಆ ಶ್ರೀಮಂತ ಮನೆ ಹೆಣ್ಮಗಳು ಅಂತಃಕರಣೆ ಇದ್ರು, ತಗೊಂಡು ಯಾರು ಅಂತ. ಈ ಬಡತನ ಶ್ರೀಮಂತಿಗೆ ಯಾರಿಗೆ ಶಾಶ್ವತ ಐತವ, ತಗೊಂಡು ಸೀರೆನ ವಾಪಸ್ ತಂದು ಕೊಡಕ್ಕೆ ಕೊಡ್ತು. ಬಡ ಹೆಣ್ಮಗಳು ಆ ಸೀರೆ ತಗೊಂಡ್ಬಂದು ನಾಗರ ಪಂಚಮಿ ಹಬ್ಬದಲ್ಲಿ ಉಟ್ಕೊಂಡು ನಾಗಪ್ಪನಿಗೆ ಹಾಲು ಹಾಕಿದ್ದು ಹಬ್ಬ ಮುಗಿಸಿ ಒಬ್ಬ ಸೀರೆ ಕೊಡಬೇಕಲ್ಲ, ಆ ಸೀರೆ ಮೇಲಿರ್ತಕ್ಕಂಥ ವ್ಯಾಮೋಹದಿಂದ ಮುಂದೆ ಗಣಪನ ಹಬ್ಬ ಬರ್ತದ, ಅವಾಗ ಉಟ್ಕೊಂಡು ಅವಾಗ ಕೊಟ್ರಾತಂತೇಳಿ ಹಂಗ ಇಟ್ಲದ. ಗಣೇಶ ಚೌತಿಗೆ ಬಂದು ಅವಾಗ ಒಂದು ಸೀರೆ ಉಟ್ಕೊಂಡು ಗಣಪತಿ ಹಬ್ಬ ಮಾಡಿದ್ದು ಕೊಡ್ಬೇಕಲ್ಲ. ಮುಂದೇನಂತ ಮುಂದ ಮಹಾನವಮಿ ಹಬ್ಬ ಬರ್ತದ, ಬನ್ನಿ ಕೊಟ್ಟು ಈ ಸೀರೆ ಉಟ್ಕೊಂಡು ಬನ್ನಿ ಕೊಟ್ಟು ಕೊಟ್ರಾತ ಅದನ್ನ ಇಟ್ಕೊಂಡು ಬನ್ನಿ ಹಬ್ಬನ ಮುಗಿದಿ. ಮುಂದೆ ದೀಪಾವಳಿ ಬಂತು, ಲಕ್ಷ್ಮಿ ಹಬ್ಬನ ಮಾಡಿದ್ದು. ಕಾರ್ತಿಕ ಮಾಸದಲ್ಲಿ ಹಬ್ಬ ಕಾರ್ತಿಕ ಐತಿ, ಅವಾಗ ಉಟ್ಕೊಂಡು ಹಬ್ಬ ಮಾಡಿ ಕೊಟ್ರಾತ ಇಟ್ಕೊಂಡು ಅದನ್ನು ಮುಗಿತಿ. ಮುಂದೆ ಶಿವರಾತ್ರಿ ಬಂತು, ಯುಗಾದಿ ಬಂತು. ಇಷ್ಟೆಲ್ಲ ಹಬ್ಬ ಮುಗಿದೊಳಗಾಗಿ ಆ ಸೀರೆ ಹಳೆದಾಗಿ ವಾಪಸ್ ಕೊಡೋದಿಲ್ಲ. ಮತ್ತೊಮ್ಮೆ ಶ್ರೀಮಂತರ ಮನೆ ಹತ್ರ ಹೋಗ್ತಾಳ, ಯಾವ ಇನ್ನೊಂದು ಸೀರೆ ಕೊಡೋದು. ಆ ಶ್ರೀಮಂತರ ಮನೆ ಒಮ್ಮೆ ಕೊಟ್ಟ ಸೀರೆಯನ್ನು ನೀನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಲ್ಲ, ಅದನ್ನು ವಾಪಸ್ ತಂದು ಕೊಟ್ಟಿಲ್ಲ, ನಿನಗೆ ಸೀರೆ ಕೊಡೋಂಗಿಲ್ಲ ಅಂತ. ಯಾಕೆ ಈಗ ಹೇಳ್ಬೇಕಾಗಿದೆ ಅಂದ್ರೆ, ಒಮ್ಮೆ ಭಗವಂತ ಕಿಮ್ಮತ್ತಿನ ಮಾನವ ಶರೀರವನ್ನು ನಮಗೆ ಕೊಟ್ಟ. ಸ್ವಾಮಿ ವಿವೇಕಾನಂದ ಪ್ರದೇಶಕ್ಕೆ ಹೋದಾಗ ಅಲ್ಲೇನಾಗಿತ್ತಂದ್ರೆ, ಭಾರತ ದೇಶದವರು ಚಾನಲ್ ತಗೊಂಡು ಅವ್ರಿಗೆ ಮಾತಾಡಕ್ಕೆ ಕೊನೆಗೆ ಕೊಟ್ರಂತ ಒಂದು 5 ನಿಮಿಷ. ಭಾರತ ದೇಶದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ಎಲ್ಲಾ ದೇಶಗಳ ಗ್ರಂಥಗಳ ಕೆಳಗಿಟ್ಟಿದ್ರಂತ. ಅಲ್ಲೆಂತ ಸ್ವಾಮಿ ವಿವೇಕಾನಂದರು ಪ್ರಾರಂಭದಲ್ಲಿ ಅಂತಾರ, ದಿಸ್ ಹ್ಯೂಮನ್ ಬಾಡಿ ಇಸ್ ದಿ ಗ್ರೇಟೆಸ್ಟ್ ಬಾಡಿ. ಪ್ರಾರಂಭ ಮಾಡಿದವರು ಭಾಷಣ. ಇದರ ಅರ್ಥ ಏನಂತಂದ್ರೆ, ಎಲ್ಲಾ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ. ಈಗ ಪ್ರಾರಂಭ ಮಾಡಿ 5 ನಿಮಿಷ ಟೈಮ್ ಕೊಟ್ಟಿದ್ರಲ್ಲ, ಒಂದು ತಾಸಾದರೂ ಕೂಡ ಜನ ಮಿಸ್ ಆಗಲಿಲ್ಲ. ಅವಾಗ ಅಂತಾರ ಅವರು,
ನಮ್ಮ ಭಾರತ ದೇಶದ ತಾಕತ್ತು ಎಷ್ಟು ದೊಡ್ಡದೈತಂದ್ರೆ ದೇಶದ ಗ್ರಂಥಗಳನ್ನು ಹೊತ್ತುಕೊಂಡು ಇರ್ತಕ್ಕಂಥ ಸಾಮರ್ಥ್ಯ ನಮ್ಮ ಭಾರತ ದೇಶದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಭಗವದ್ಗೀತೆ ಐತೆ ಅಂತ ಹೇಳ್ತಾರೆ. ಇವರು ಮಾಸ್ಟರ್ಗಳನ್ನು ಕೇಳ್ತಕ್ಕಂಥ ಪ್ರದೇಶದವರು ಬೆರಗಾಗ್ತಾರೆ. ದೇವರಿಗೆ ಕಾಯಿ ವರ್ಷಕ್ಕೆ ಕಾಯಿ ತಗೊಂತೀವಿ. ಆ ದೇವರಿಗೆ ನೀವು ಕಾಯಿಯನ್ನು ಮಾಡಿದಾಗ ಅದರಲ್ಲಿ ಕೊಬ್ಬರಿ ಇತ್ತಂದ್ರೆ ಬಹಳ ಕಾಳಜಿ ಮಾಡಿ ಮನೆ ಇತ್ತಂತೀವಿ. ಅದು ಉಳಿಸಿತ್ತಂದ್ರೆ ಅಲ್ಲೇ ಭಿಕ್ಷಕ್ಕೆ ಬಂದ್ಬಿಡ್ತೀವಿ. ಒಂದು ತೆಂಗಿನಕಾಯಿಯಲ್ಲಿ ಕೊಬ್ಬರಿ ಇತ್ತಂದ್ರೆ ಅದಕ್ಕೆ ಬೆಲೆ ಇರ್ತದ. ಮನುಷ್ಯ ಜನ್ಮವನ್ನು ಬಂದಿರತಕ್ಕಂಥ ನಮಗೆ ಒಂದಿಷ್ಟು ಏನಿರಬೇಕಂದ್ರೆ ಖಬರ್ ಇರಬೇಕು. ನಾನು ಯಾಕೆ ಬಂದೀನಿ, ಈ ಮನುಷ್ಯ ಜನ್ಮ ಯಾಕೆ ಬಂದೀನಿ, ನನ್ನ ಸಾಧನೆ ಏನು, ನನ್ನ ಗುರಿ ಏನು. ಹಿಂಗ ಮನುಷ್ಯನಿಗೆ ನಾನು ಯಾರು ಅಂತಕ್ಕಂಥ ಅರಿವಿರ್ತಂದ್ರೆ ಈ ಮನುಷ್ಯ ಜನ್ಮಕ್ಕೊಂದಿಷ್ಟು ಬೆಲೆ ಬರುತ್ತೆ. ಅದಕ್ಕೆ ಹಿಂಗೆ ಬಂದಿತ್ತು, ಮನುಷ್ಯ ಜನ್ಮ ಹೋಗಬಾರ್ದು, ಈ ಭೂಮಿ ಮೇಲೆ ಇರೋದರಲ್ಲಿ ಒಂದು ಸೇವೆಯನ್ನು ಮಾಡಿ, ದಾನ ಧರ್ಮ ಪರೋಪಕಾರಗಳನ್ನು ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಸೇರಬೇಕಾಗಿದೆ. ಇಲ್ಲಿ ಸದ್ಗುರು ಸಿದ್ಧಾರೂಢರ ಪುರಾಣವನ್ನು ಪ್ರಾರಂಭ ಮಾಡಿ ಸದ್ಗುರು ಸಿದ್ಧಾರೂಢರು ಕೂಡ ನಮ್ಮನ್ನು ಜನಿಸಿದರು. ಅವರು ತಿಳ್ಕೊಂಡ್ರು ಶರಣರಾಮ, ಹರಿದೊಡೆ ಶರಣ, ಮರೆದೊಡೆ ಮಾನವ. ಅವುಗಳೆಲ್ಲ ಶರಣರು ಯಾವ ರೀತಿಯಾಗಿ ಜೀವನವನ್ನು ಮಾಡಿದ್ರು ಅಂತ ಒಂದು ಜೀವನ ಮಾಡಬೇಕು ಅಂತ ದೇಶದಲ್ಲಿ ಪುರಾಣಗಳನ್ನು ನಾವು ಕೇಳಬೇಕಾಗಿದೆ. ಶ್ರೀಮಂತ ಜೀವನ ಯೋಗಿಗಳು ಕೈವಲ್ಯ ಪದ್ಧತಿ ಎಂಬ ಗ್ರಂಥದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರಗಳನ್ನು ಕನಸೆಂದರಿ. ಈ ಮನುಷ್ಯ ಜನ್ಮಕ್ಕೆ ಬಂದಿರತಕ್ಕಂಥ ನಾವು ಯಾರು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ನಾವು ಯಾರು ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಭವಿಷ್ಯ ನೀವು ಯಾರು ಅಂತಂದ್ರೆ ಕಲ್ಲಪ್ಪ ಮಲ್ಲಪ್ಪ ಎಲ್ಲ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿ ನಾನು ಯಾರು, ಯಾಕೆ ಇಲ್ಲಿಗೆ ಬಂದೀನಿ, ಏನು ನನ್ನ ಕೆಲಸ, ಇದನ್ನು ನಾವು ಮರೆತು ಬಿಡ್ತೀವಿ. ಪಿಂಜಾರ್ ಹುಡುಗ ಕುರುಕ್ಷೇತ್ರ ನಾಟಕದಲ್ಲಿ ಭೀಮನ ಪಾತ್ರ ಮಾಡಿದ್ನು. ಸ್ಟೇಜ್ಗೆ ಬಂದ ಭೀಮನ ಯಾರು, ದುರ್ಯೋಧನ. ಆ ದುರ್ಯೋಧನ ಸ್ಟೇಜ್ಗೆ ಬಂದ, ಇವಾಗ ಭೀಮನ ಪಾತ್ರ ಮಾಡಿದ್ದಾರ. ಪಿಂಜಾರ್ ಹುಡುಗ ಮಾತಾಡ್ಬೇಕಲ್ಲ. ಹೇ ದುರ್ಯೋಧನ ಹೇಳಿದ್ರೆ ಕೇಳಿದ್ರೆ ಅದು ಮಾತು ಸರಿ ಹೋಗ್ತೈತಿ. ಆದ್ರೆ ತಾನು ಭೀಮನ ಪಾತ್ರ ಮಾಡ್ಯಾರ. ಹೇ ಭೀಮ ಹೇಳಿದ್ರೆ ಕೇಳಲ್ಲ. ನೀವು ಕುಂತವ್ರೆ ಸುಮ್ಮನೆ ಇರ್ತಾರೆ, ಕೇಳು. ತಮ್ಮ ಮಾತು ಸರಿ ಕೇಳಿದ್ರು. ಇವಾಗ ನಾನು ಭೀಮನ ಪಾತ್ರ ಮಾಡಿ ಅನ್ನೋದನ್ನ ಮರ್ತು ಬಿಟ್ಟಾರೆ ಇವ. ಮತ್ತೆ ಹೇ ಭೀಮ ಹೇಳಿದ್ರೆ ಕೇಳಲ್ಲ. ಕುಂತವ್ರಂದ್ರು, ತಮ್ಮ ಅವ ಭೀಮ ಆದ್ರೆ ನೀನ್ ಯಾರು? ಕುಂತವ್ರು ಕೇಳ್ತಾರೆ, ಅವ ಭೀಮ ಆದ್ರೆ ನೀನ್ ಯಾರು ಅಂದಾಗ ಇವಾಗ ಭೀಮನ ಪಾತ್ರ ಮಾಡಿ ಅನ್ನೋದನ್ನ ಮರ್ತು ಬಿಟ್ಟಾನ. ಇವಾಗ ಏನಂತಾರ, ನಾನು ಪಿಂಜಾರ ಸಿನಿಮಾಗ ಹಸೇನ್ ಅಂದಂತ. ನಾನು ಪಿಂಜಾರ ಸಿನಿಮಾಗ ಹಸೇನ್. ಅವ ನಾನೊಂದು ಭೀಮನ ಪಾತ್ರ ಮಾಡೀನಿ, ಈ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಯಾಕೆ ಈ ಕಥೆ ಹೇಳ್ಬೇಕಾಗಿತ್ತಂದ್ರೆ, ನಮಗ ಮನುಷ್ಯ ಜನ್ಮ ಅಂತಕ್ಕಂಥ ಒಂದು ಪಾತ್ರ ಸಿಕ್ಕೈತಿ. ಈ ಪಾತ್ರವನ್ನು ಸರಿಯಾದ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕಾಗಿ. ನಾಟಕದಲ್ಲಿ ಪಾತ್ರ ಸರಿ ಮಾಡಿಲ್ಲಂದ್ರೆ ಶ್ರೀಮಂತ. ಈ ಮನುಷ್ಯ ಜನ್ಮ ಅಂತಕ್ಕಂಥ ಪಾತ್ರ ನಮಗೆ ಸಿಕ್ಕೈತಲ್ಲ, ಇದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗಿ. ಅದಕ್ಕಾಗಿ ಪುರಾಣ ಪುಣ್ಯಗಳನ್ನ ನಾವು ಕೇಳಬೇಕಾಗಿ. ಸದ್ಗುರು ಸಿದ್ಧಾರೂಢರು ಜಗತ್ತಿನ ಕಲ್ಯಾಣಕ್ಕಾಗಿ ಅವತಾರ ಬಂದರು. ಎಲ್ಲಿ ಬಂದರು ಅವರು, ಎಲ್ಲಿ ಹುಟ್ಟಿದ್ರು ಅನ್ನೋದನ್ನ, ಪರಮಾತ್ಮನ ಅಂಶ ಎಲ್ಲಿಗೆ ಬರ್ತಾ ಇದೆ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಯಶಾಖಂಡದಲ್ಲಿ ಪವಿತ್ರವಾಗಿರ್ತಕ್ಕಂಥ ದೇಶ ಅಂದ್ರೆ ಭರತ ದೇಶ. ಈ ಭರತ ದೇಶದಲ್ಲಿ ಅನೇಕ ಪುಣ್ಯನದಿಗಳು, ಅನೇಕ ಪುಣ್ಯಕ್ಷೇತ್ರಗಳು, ಅನೇಕ ಮಂದಿ ಜ್ಞಾನಿಗಳು, ಸಂತರು, ಅನುಭಾವಿಗಳು
ಜಗದಾದಿ ಜಗದ್ಗುರು ಪಂಚಾಚಾರ್ಯರು, ಅವಧೂತರು, ವಿರಕ್ತರು, ಪುಣ್ಯಾತ್ಮದಿಂದ ಕೂಡಿರ್ತಕ್ಕಂಥ ದೇಶಾಂತರದಲ್ಲಿ ಭರತ ದೇಶ. ಈ ಭರತ ದೇಶದಲ್ಲಿ ಪವಿತ್ರವಾಗಿರ್ತಕ್ಕಂಥ ನಾಡು ಅಂದರೆ ಕನ್ನಡ ನಾಡು. ಈ ಭರತ ದೇಶ, ಈ ಪುಣ್ಯದ ನಾಡು, ಕನ್ನಡ ನಾಡು, ಕರ್ನಾಟಕ ಎಷ್ಟೊಂದು ಪವಿತ್ರವಾಗಿರ್ತಕ್ಕಂಥದ್ದಂದ್ರೆ, ಈ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಆಗೋಗಿರ್ತಕ್ಕಂಥ ಬಸವಾದಿ ಪ್ರಮುಖರು ಅನುಭವ ಮಂಟಪವನ್ನು ಕಟ್ಟಿ ಆಗೋಗಿರ್ತಕ್ಕಂಥ ಬಸವ ಕಲ್ಯಾಣಕ್ಕೆ ಬಂದರಂತೆ. ಅಲ್ಲಿ ತಗೊಂಡ್ರವರು ಇಲ್ಲಿರ್ತಕ್ಕಂಥ 63ರಲ್ಲಿ ಪುರಾತನ ಸೇವೆಯನ್ನು ಮಾಡಿದ್ರೆ ನನ್ನ ಜನ್ಮ ಸಾರ್ಥಕನಾಗ್ತದ. ದೋಹದ ಕಟ್ಟೆಯ ಮನೆಯಲ್ಲಿ 1,96,000 ಗಣಾಧೀಶ್ವರರಿಗೆ ಪ್ರತಿನಿತ್ಯ ಜಂಗಮ ಗಣರಾಧನೆ ನಡೀತಾ ಇತ್ತು. ಆ ಜಂಗಮನ ಪ್ರಸಾರ ಮಾಡಿ ಬಿಟ್ಟಿರ್ತಕ್ಕಂಥ ಪತ್ರೋಳಿಯನ್ನು ತೆಗೆದುಹಾಕುವಂತ ಸೇವೆಯನ್ನು ಮಾಡಿದ್ರು. ಯಾರಿಗೆ ಕಾಣಿಸಲಾದ ಅವರ ಸೇವಾ ಯಾರಿಗೆ ಕಾಣಿಸ್ಬೇಕು. ಮತ್ತು ನಮ್ಮ ಸೇವೆ ಏನಾದರೂ ಒಂದು ಕಾಣಿಕೆ ಕೊಟ್ಟು ಬಂದ್ರೆ ಅದು ತುಂಬ ಹೆಸರು ನಮ್ಮದೇ ಹೌದಿಲ್ಲ. ಆದ್ರೆ ಅವರು ಯಾರ ಕಣ್ಣಿಗೆ ಕಾಣಿಸಲಾರ್ದೇ ಸೇವೆ ಮಾಡಿದ್ರು. ಬಳಿ ಒಂದು ನಿಮಿಷ ಹನುಮಾನದೇವರಿಗೆ ಕಣ್ಣಿಗೆ ಬಿತ್ತು. ಬೀದರ್ ಜಿಲ್ಲೆ ನಿಜಾಮರ ಆಳ್ಕೆಯಲ್ಲಿ ಬಂದದ್ದು. ಹಿಂದೆ ನಿಜಾಮರ ಆಳ್ಕೆಯಲ್ಲಿ ಇರ್ತದ್ದು ಅಂತ ಒಂದು ಬೀದರ್ ಜಿಲ್ಲೆ ಚಾರ್ಕಾಪುರ ಅಂತಕ್ಕಂಥ ಗ್ರಾಮ. ಅಲ್ಲಿ ವೀರಶೈವ ಮಂದಿರದಲ್ಲಿ ಹುಟ್ಟಿರ್ತಕ್ಕಂಥ ಆ ಕುಟುಂಬ ಯಾರು ಅಂತಂದ್ರೆ ಗುರುಶಾಂತಪ್ಪ ಮತ್ತು ಅವರ ಹೆಂಡತಿ ದೇವಮಲ್ಲಮ್ಮ. ಇವರು ತಮ್ಮ ಮನೆ ಗುರುಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳನ್ನು ತಮ್ಮ ಮನೆಗೆ ಕರೆಸಿಕೊಂಡು ಅವರ ಸೇವೆಯನ್ನು ಮಾಡ್ತಾ ಇದ್ರು. ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಕಾಯ ವಾಚ ರಸಾಪೂರ್ವಕವಾಗಿ. ಕಾಯ ಅಂದ್ರೆ ಶರೀರ, ತಮ್ಮ ದೇಹವನ್ನ ಗುರು ಸೇವೆಗಾಗಿ ಮುಡುಪಾಗಿಟ್ಟಿದ್ರು. ವಾಚ ಅಂದ್ರೆ ಮಾತಾಡಬೇಕಾದ್ರೆ ನಾಮ ಸ್ಮರಣೆಯನ್ನು ಮಾಡಿ ಶಿವ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಕಲಿತಾ ಇದ್ರು. ಹೀಗೆ ಇರ್ತಕ್ಕಂಥ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮನವರಿಗೆ 2 ಮಕ್ಕಳು ಇದ್ದರು. ಮೂರನೇದಾಗಿ ಒಂದು ದಿವಸ ಆ ವೀರಭದ್ರ ಸ್ವಾಮಿಗಳವರು ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮನಲ್ಲಿ ಕುರಿತು ಅಂತಾರ, ನಿಮ್ಮ ಗರ್ಭದಲ್ಲಿ 3ನೇ ಮಗನಾಗಿತ್ತು ಬಿಡುತ್ತಾ. ಆ ವೀರಭದ್ರ ಸ್ವಾಮಿಗಳು ಅಂತಾರ, ನಿಮಗೆ 3ನೇ ಮಗನಾಗಿ ಪರಮಾತ್ಮನ ವಂಶವೇ ನಿಮ್ಮ ಗರ್ಭವನ್ನು ಪ್ರವೇಶ ಮಾಡ್ತಾ ಇತ್ತು. ಆತನು ಜಗತ್ತಿನ ಕಲ್ಯಾಣಕ್ಕಾಗಿ ಅವತಾರವನ್ನು ಬರುತ್ತಾರ ಅಂತ ಮಹಾತ್ಮನ ಅವತಾರ ನಿಮ್ಮ ಗರ್ಭದಲ್ಲಿ ಪ್ರವೇಶ ಆಗುತ್ತದೆ ಹೇಳಿದಾಗ ಯಾವ ಗುರುಶಾಂತಪ್ಪ ದೇವಮಲ್ಲಮ್ಮನವರು ಶಿವನಿಚ್ಚಿದ್ದಂತಾಗಿ ಸೇವಾ ಮಾಡೋದು ನನ್ನ ಕರ್ತವ್ಯ ಅವನಿಚ್ಚಿದ್ದಂತಾಗಿ ಆ ಗುರುಶಾಂತಪ್ಪ ದೇವಮಲ್ಲಮ್ಮನವರು ಹೆಂಗಿತ್ತು ಅಂತಂದ್ರೆ ಅವರ ಸಂಸಾರ ಯಾವ ರೀತಿ ಆಗಿತ್ತು ಅಂದ್ರೆ ಹಾಲಿನಲ್ಲಿ ಸಕ್ಕರೆ ಬೆಳೆಸಿದಂತೆ. ಅದಕ್ಕೆ ಸರ್ವಜ್ಞ ಮೂರ್ತಿ ಸಂಸಾರ ಸುಖವಾಗಿ ಇರಬೇಕಾಗಿತ್ತಂದ್ರೆ ಒಂದು ಮಾತನ್ನು ಬರೀತಾರೆ. ನಿಜವಾದ ಬೇಗ ಸಮದಂದ್ರೆ ಇರ್ಲಿಕ್ಕೊಂದು ಮನೆ, ಖರ್ಚಿಗೊಂದಿತ್ತು ರೊಕ್ಕ, ಗಂಡನ ಕಷ್ಟ ಸುಖವನ್ನು ಅರ್ಥೈಸ್ಕೊಂಡು ಇರ್ತಕ್ಕಂಥ ಹೆಂಡತಿ ಇತ್ತು ಅಂತಂದ್ರೆ ಇದುವೇ ಕೈಲಾಗ್ತದೆ. ಇನ್ನು ಒಂದು ಮಾತನ್ನು ನಾವು ನೆನಪಿಡಬೇಕಾಗೈತಿ, ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳನ್ನು ನಾವು ಹುಟ್ಟಬೇಕಾದ್ರೆ ಅದು ಪೂರ್ವಾರ್ಜಿತ ಪುಣ್ಯ ಇರಬೇಕು. ಹಿಂದಿನ ಜನ್ಮದಲ್ಲಿ ನಾವು ಮಾಡ್ತಕ್ಕಂಥ ಪುಣ್ಯಾತ್ಮಕ ಏನಾಗುತ್ತೆ ಅಂದ್ರೆ ಮಾತು ಕೇಳುವಂತ ಹೆಂಡತಿ, ಮಾತು ಕೇಳುವಂತ ಮಕ್ಕಳು ಬಿಡ್ತಾರೆ. ಇಲ್ಲಂದ್ರೆ ಅದು ಆ ಪುಣ್ಯ ಇದಕ್ಕೆ ಇರಿಸೋದಿಲ್ಲ. ಹೀಗೆ ಅವರ ಸಂಸಾರ ಯಾವ ರೀತಿ ಆಗಿತ್ತು ಅಂತಂದ್ರೆ ಅವರು ಬಳಸಿ ಬ್ರಹ್ಮಚಾರಿ ಒಂದು ಉಪವಾಸ ಆಗಿದ್ದಾರೆ. ನಾವು ಗುರುಶಾಂತಪ್ಪ ದೇವಮಲ್ಲಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ ಪಟ್ಟಣದ ಸಮೀಪದಲ್ಲಿ ಚಾಣಕಾಪುರ ಗ್ರಾಮ. ಆ ಗ್ರಾಮದಲ್ಲಿ ಎಂತೆಂಥ ದಾನಿಗಳಿದ್ರು ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಪ್ರಾಣ ಪುಣ್ಯಗಳನ್ನು ನಡೆಸಿಕೊಂಡು
ದಾಸೋಹನ ಮಾಡಿ ಬಹುಶಃ ನನಗನ್ನಿಸ್ತದ ಕವಿಗಳು ಚಳಕಾಪುರ ಗ್ರಾಮದ ಬಗ್ಗೆ ವರ್ಣನೆ ಮಾಡ್ಯಾರ. ಇವತ್ತು ನಾನು ಆ ಚಳಕಾಪುರ ಗ್ರಾಮ ಅಂತಕ್ಕಂಥದ್ದು ಎಲ್ಲೇ ಇತ್ತಂದ್ರೆ ನನ್ನ ಕಣ್ಣೆರಿಗೆ ಐತಿ ಅಂತ ಅನಿಸ್ತಾನೆ. ಯಾವುದು ಅಂತಂದ್ರೆ ಯಾವ ಪುಣ್ಯ ಗ್ರಾಮ ಅಂತಂದ್ರೆ ಈ ಜುಮಲಾಪುರ ಗ್ರಾಮ ಅಂತಕ್ಕಂಥದ್ದು ಏನೈತಲ್ಲ 5 ವರ್ಷ 10 ವರ್ಷದ ಪುರಾಣದಲ್ಲಿ ನಿಂತೋಗ. ಹಿಂಗನಾದ ಪುರಾಣದಲ್ಲಿ 18 ವರ್ಷಗಳ ಪರ್ಯಂತರ ಪುರಾಣ ನಡೆಯುವುದನ್ನು ನಾನು ಹೇಳಿದೆ. ಒಬ್ಬ ಯಜಮಾನ ಅಂತ ಜರ ಪುರಾಣ ನಡೆದು 22ನೇ ವರ್ಷ ಅಂತ. ಈ ಜುಮಲಾಪುರ ಗ್ರಾಮ ಅಂತಕ್ಕಂಥದ್ದು ನಿಜವಾಗ್ಲೂ ಪುಣ್ಯದ ಗ್ರಾಮ. ಯಾಕಂದ್ರೆ ಇಲ್ಲಿ ಜ್ಞಾನದಾನ ಅನ್ನದಾನ ಎರಡು ನಡೀತಾವ. ಗಂಡನ ಸ್ಥಿತಿ ಗೆದ್ದಾಗ ಹೆಂಡತಿ ಸುಮ್ಮನೆ ಇರ್ಬೇಕು, ಹೆಂಡತಿ ಸ್ಥಿತಿ ಗೆದ್ದಾಗ ಗಂಡ ಸುಮ್ಮನೆ ಇರ್ಬೇಕು. ಅಂದಾಗ ಅದು ಸುಖದ ಸಾಗರ ಅಂತ. ಆ ವಿಚಾರವನ್ನು ಕುರಿತು ನಮ್ಮ ಗವಾಗಿರೋದ್ರಿಂದ ಹಣ ಮಾಡಿದ ನಂತರ ನೇರವಾಗಿ ಮತ್ತೆ ವಿಷಯಕ್ಕೆ ಬರ್ತೀನಿ. ಮಾಡಲು ಬೇಕ ಕುಂಡಲಿರಲಿ ಕುರುಡಾಗಿರಲಿ ಗಂಟು ಮಾರಿಯಾಗಿರಲಿ ಬಂಟಲೆಂದು ಬಾಳ್ವೆ ಮಾಡಿ ಬಂಟಲೆಂದು ಬಾಳ್ವೆ ಮಾಡಿ ಭಾಗ್ಯವಂತಿಯಾಗಬೇಕ ಭಾಗ್ಯವಂತಿಯಾಗಬೇಕ ಬಡವನೆಂದು ಬಲ್ಲಿದರೆಂದು ಭೇದ ಭಾವ ಮಾಡುವುದಾಕ ಒಡೆಯನೆಂದು ಸೇವೆ ಮಾಡಿ ಒಡೆಯನೆಂದು ಸೇವೆ ಮಾಡಿ ಭಾಗ್ಯವಂತಿಯಾಗಬೇಕ ಬಿಡಬೇಕ ಅದರಿಂದ ತಿರುಗುವುದಾಕ ಹೆಣ್ಣು ಜಗದ ಕಣ್ಣು ಎಂಬ ಮನ್ನಣೆಯ ಪಡೆದಿರಬೇಕ ಹೆಣ್ಣು ಜಗದ ಕಣ್ಣು ಎಂಬ ಮನ್ನಣೆಯ ಪಡೆದಿರಬೇಕ ಚಿನ್ನದಂತೆ ಬಾಳೆ ಮಾಡಿ ಚಿನ್ನದಂತೆ ಬಾಳೆ ಮಾಡಿ ದೇವರನ್ನು ಮೆಚ್ಚಿಸಬೇಕ ದೇವರನ್ನು ಮೆಚ್ಚಿಸಬೇಕ ಅಂತರಿಂದ ತಿರುಗುವುದಾಕ. ಇವತ್ತು ಮನೆತನದಲ್ಲಿ ಕೀರ್ತಿ ಬರಬೇಕಾದ್ರೆ ಯಾರಿಂದ ಅಂತಂದ್ರೆ ಹೆಣ್ಮಕ್ಳಿಂದ. ಇಲ್ಲಿ ಪುರುಷಾಧಿಪತ್ವ ಮತ್ತು ದೇವ ಮಲ್ಲಮ್ಮ ಆ ತಾಯಿ ಮನಸ್ಸು ಹೆಂಗಿತ್ತು ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮನಂತ ಮನಸ್ಸು, ಹೇಮರೆಡ್ಡಿ ಮಲ್ಲಮ್ಮನ ಮನಸ್ಸು ಆಕೆ ಹುಚ್ಚಗಂಡ ಕೂಡ ಬಾಳ್ವೆ ಮಾಡಿದ್ರು. ಹುಚ್ಚಗಂಡ ಬರಮರೆಡ್ಡಿ ಹೋಗಿದ್ದೇನೆ ಹೆಣ್ಣಿನ ಬಡದುಕೊಂಡ್ರೆ ಹೊಡೆದ ಬರ್ತಿದ್ದಾವ. ಆ ಹುಚ್ಚಗಂಡ ಕೂಡ ಬಾಳ್ವೆ ಮಾಡತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನ ಹೆಸರು ಇತಿಹಾಸ ಪುಟದಲ್ಲಿ ಅಜರಾಮರವಾಗಿ ఉంది. ಆ ದೇವ ಮಲ್ಲಮ್ಮ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದರು ಅಂತಂದ್ರೆ ಒಂದು ದಿವಸ ಕೂಡ ಬೇಜಾರು ಮಾಡ್ಕೊಳ್ಳಲಿಲ್ಲ. ಮನೆಗೆ ಬಂದಿರತಕ್ಕಂಥ ಅತಿಥಿಗಳನ್ನು ದೇವರಂತೆ ಕಾಣ್ತಾ ಇತ್ತು. ನಿತ್ಯ ತಮ್ಮ ಮನೆಯಲ್ಲಿ ಜಗಮರಾಧನೆ, ನಮ್ಮ ಮನೆಗಳಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಗಳ ಸೇವಾ, ಏನೆಲ್ಲ ಕಷ್ಟಗಳನ್ನು ಸಹಿತ ಎಲ್ಲವನ್ನು ಸಹಿಸಿಕೊಂಡು ನಡೀತಾ ಇದ್ದ ಆ ತಾಯಿ. ಅದಕ್ಕೆ ನೀವು ಕೂಡ ನಿಮ್ಮ ಗಂಡ ನಿಮ್ಮ ಯಜಮಾನರು ಸಿಟ್ಟಿಗೆದ್ದಾಗ ಸುಮ್ಮನೆ ಕೊಡಬೇಕು. ಒಂದೂವರೆ ಗಂಟೆ ಹೆಂಡತಿ ಗಂಡದ ಬಾಲಿಸುವ ಸ್ವಭಾವ. ಮುಂಚೆ ಗಂಟೆ ಹೇಳ್ತಿದ್ದ, ಮುಖ ತೊಳ್ಕೊಂಡು ಹೊರಗೆ ಹೋಗ್ತಿದ್ದ, ಮನೆ ತಲಭಾಗ ಒಳಗೆ ಕಾಲಿಡಬೇಕಾದ್ರೆ ಒಂದೊಂದು ಸ್ವಭಾವ ಸುಮ್ಮನೆ ಹೆಂಡತಿ ಬೈಯೋದು.
ನಿನ್ನ ಹಂಗ ನಿಮ್ಮ ಅಪ್ಪ ಹಂಗ ನಿಮ್ಮ ತವ್ರ ಮನೆ ಹಂಗ ನಿಮ್ಮ ಅಂತಮ್ಮ ಹಂಗ ನೀನು ಬೈತೀರಿ ನಾನು. ನಮ್ಮ ತವ್ರ ಮನೆ ಬೈತೀರಿ, ನಮ್ಮಪ್ಪನ್ಯಾಗ ಬೈತೀರಿ. ಆ ಹೆಣ್ಮಗಳ ಎದುರು ಮಾತಾಡಿದಾಗ ಮಾತಿಗೆ ಮಾತು ಬೆಳೆದು ಅವ ಸಿಟ್ಟಿಗಾಗಿ ಹೆಣ್ಣಿನ ಬಡಿತಿದ್ದ ಬೈತಿದ್ದ, ಸಾಕಾಗಿಬಿಟ್ಟಿತ್ತಂತ ಬೈಸ್ಕೊಂಡು ಬಡಿಸೋದು. ಅವಾಗ ಶಶಿಧರ ಸ್ವಾಮಿ ಇದಾರ ನಂತರ ಅಂತ ಒಬ್ಬ ಸ್ವಾಮಿ ಹತ್ರ ಬಂದಂತ, ಸ್ವಾಮಿಗಳೇ ಪಂಚಾಯತ್ ತೆಗೆದು ನೋಡಿ, ನನ್ನ ಗಂಡ ಬಡಿತಾನ ಸಾಕಾಗ್ಬಿಟ್ಟೆ, ಏನ್ ದುಡ್ಡು ಕೇಳ್ತೀರಿ ರೊಕ್ಕ ಕೇಳ್ತೀರಿ ಕೊಡ್ತೀನಿ, ಆದ್ರೆ ನನ್ನ ಗಂಡ ಕುಂದ್ರಬೇಕು ಎದ್ದಬೇಕು, ಹಂಗೇನಾದ್ರು ವ್ಯವಸ್ಥೆ ಮಾಡಿ ಎಷ್ಟರ ರೊಕ್ಕ ಕೊಡ್ರಿ, ಒಂದು ತಾಯ್ತಾರ ಕೊಡ್ರಿ, ಒಂದು ರಿಮೈಂಡ್ ಆಗಿ ಕೊಡ್ರಿ. ಸ್ವಾಮಿಗಳು ವಿಚಾರ ಮಾಡಿದ್ರು, ಅವ ಬಡಿತಾನಂದ್ರೆ ಅವನಷ್ಟು ತಪ್ಪಿಲ್ಲ, ಇಕ್ಕಿದ್ದು ತಪ್ಪು ಇಕ್ಕಿ ವಿಚಾರ ಮಾಡಿದ್ರು. ನೋಡವ ಒಂದು ಕೆಲಸ ಮಾಡ, ನೀನೇನು ರೊಕ್ಕ ಕೊಡೋದು ಬೇಕಾಗಿಲ್ಲ, ಯಾವ ತಾಯ್ತಾನು ಕಟ್ಕೊಳ್ಳೋದು ಬೇಕಾಗಿಲ್ಲ, ರಿಮೈಂಡ್ ಕಟ್ಕೊಳ್ಳೋದು ಬೇಕಾಗಿಲ್ಲ, ನಾನು ಹೇಳಿದಂಗೆ ನೀನು ₹1 ಸಹಿತ ರೊಕ್ಕ ಕೊಡೋದು ಬೇಡ. ಈ ಹೆಣ್ಣು ಮಗಳನ್ನು ನನ್ನ ಗಂಡ ಹಿಡಿದು ಕೇಳಂತ ಕೇಳಿ ಎಷ್ಟೋ ಮಂದಿ ಕಾಯ್ತ ಕಟ್ಟವರಲ್ಲಿ ಹೋಗಿದ್ದೆ, ಗಂಡಾಪಟ್ಟ ರೊಕ್ಕ ಕಳ್ಕೊಂಡೀನಿ, ಏನ್ ಕೆಲಸ ಆಗಿಲ್ಲ. ಈತ ರೊಕ್ಕ ಕೊಡಲಾರ್ದಂಗೆ ಒಟ್ಟು ನನ್ನ ಗಂಡ ಹಿಡಿದಂಗೆ ಕೆಳಗೆ ಮಾಡ್ತಾನಂದ್ರೆ ಬಹಳ ಸುಧಾರ್ತ. ಒಟ್ಟು ಏನ್ ಮಾಡ್ಬೇಕು ನಾನು? ಎಲ್ಲರ ಮೇಲೆ ತಾಮ್ರ ತೆರಿಗೆ ಇದ್ದೇನು ಐತ್ರಿ, ಮನೆಗೆ ಹೋಗಿ ಸ್ನಾನ ಮಾಡಿ ಮಡಿಯಿಂದ ಆ ತಾಮ್ರ ತೆರಿಗೆ ಒಳಗ ಚೆನ್ನಾಗಿ ತೊಳ್ಕೊಂಡು ತುಂಬಿದ ಕೊಡದ ನೀರು ತಗೊಂಡು ಬಾ ನೀವು ಹೇಳ್ತಾ ಹೋದರು. ಮನೆಗೆ ಹೋಗಿ ಬಡವರು ಜಳಕ ಮಾಡಿದ್ವು, ಆ ತಾಮ್ರ ತೆರಿಗೆ ಹೊರಗ ಉಪ್ಪು ಚೆನ್ನಾಗಿ ಕಿತ್ತಿಲ್ಲ ತೊಳೆದು ಅದು ತಳನ ಕತ್ತಿ ಅದು ತುಂಬಾ ನೀರು ತಗೊಂಡು ಬಂದು ಸ್ವಾಮಿಯರ ಕೈ ಕೊಟ್ಟು, ಸ್ವಾಮಿಯರ ಅದ್ರ ಕೈ ಹಿಡ್ಕೊಂಡು ಮಂತ್ರಿಸಿದಂಗ ಮಾಡಿ, ನೋಡವ ನಿನ್ ಗಂಡ ಹೊರಗಿಂದ ಮನೆಗೆ ಬರ್ಬೇಕಾದ್ರೆ ಬೈಕಿಂದ ಬರ್ತಾನಲ್ಲ, ಆತ ಬರ ಮುಂದ ಈ ತಾಮ್ರ ತೆರಿಗೆ ನೀರು ಬಾಯ ಗಂಟು, ಆದ್ರೆ ನುಂಗಬೇಡ, ನುಂಗಿದ್ರೆ 10 ರೋಗ, ಉಗುಳಬೇಡ, ಉಗುಳಿದ್ರೆ 20 ರೋಗ. ಅವ ಬಂದ ಬೈ ಹೊರಗೆ ಬಂದ್ಮೇಲೆ ಉಗುಳ ನುಂಗರ ಏನಾರು ಮಾಡೋದು ತಾಮ್ರ ತೆರಿಗೆ ನೀರು ಮಾಡಿ ಕೊಟ್ಟರು. ಅದು ತಗೊಂಡು ಮನೆಗೆ ಬಂದು ಮುಂಜಾನೆ ಗಂಡ ಮನೆಯಿಂದ ಹೊರಗೆ ಹೋಗಿದ್ನಲ್ಲ, ಮನೆಗೆ ಬರಕ್ ಹತ್ತಿದ್ದ, ಬೈಕಂತ ಬರಕ್ ಹತ್ತಿದ್ದ, ಆ ಜಗ್ಗೆ ನೀರು ತಗೊಂಡು ಬಾಯಾಗ ಹಾಕೊಂಡು ಅವ ಬಂದು ಬೈಕ್ ಹತ್ತಾನ, ಈಚೆ ಎದುರು ಬೈಬೇಕಂತಾಳ. ಅವತ್ತು ಬೈಲಿಲ್ಲ, ಒಂದು ಮಾತು ಬಿಟ್ಟಲ್ಲಿಲ್ಲ. ಅಡಿಗೆ ಮಾಡಕ್ ಹತ್ತಿದ್ದು, ರೊಟ್ಟಿ ಮಾಡಕ್ ಹತ್ತಿದ್ದು, ಹೊರಗಡೆ ಮನೆ ಕುತ್ಕೊಂಡ, ಅಲ್ಲ ಮಾತಾಡ, ಇನ್ನು ಹಿಡಿದಂಗೆ ಕೇಳ್ತೀನಿ, ಇನ್ನು ಕುಂದ್ರಂದ್ರೆ ಕುಂದಿರ್ತೀನಿ, ಎದ್ದರಂದ್ರೆ ಕೇಳ್ತೀನಿ, ಮಾತಾಡಂತಾರ, ಮಾತಾಡಕ ಬಾಯಿಗೆ ಏನದಾವ ನೀವು ಅಲ್ಲ, ನೀವು ಗಂಟೆ ಮಾತ್ರ ಬರ್ತೀನಿ, ಮುಸ್ಲಿಂ ಬಳಿಂದ ತೊಳಿತೀನಿ, ಹೊಸ ಬಳಿಂದ ತೊಳಿತೀನಿ, ನೀನು ಏನಂತೆಲ್ಲ ಮಾಡ್ತೀನಿ, ಮಾತಾಡಂತಾನ, ಮಾತಾಡಕ ಬಾಯಾಗ ಇಷ್ಟೊತ್ತೇ ಹೊರಗೆ ಬರವ ಬಡ ಬಿಟ್ಟು ಕಡೆ ಬರ್ತಾರೆ ಇಟ್ಟು ಇದು ಸ್ವಂತ ಬರ್ತಾರೆ ಬಂದ ಏನ್ರಿ ನನ್ನ ಗಂಡ ಹೇಳಿ ಹೇಳಿ ಗಂಡಿದ್ದೆ ಕಾಯ್ದೆ ಕಟ್ಕೊಂಡಿದ್ದೆ ಏನು ಕೆಲಸ ಆಗಿದ್ದಿಲ್ಲ. ಇದು ಮಂತ್ರಿಸಿಕೊಟ್ಟ ನೀರು ಕೆಲಸ ಮಾಡಿ 3 ದಿನದಾಗ ನನ್ನ ಗಂಡ ಕುಂದ್ರಂದ್ರೆ ಕುಂದಿರ್ತೀನಿ, ಎದ್ದಂದ್ರೆ ಎದ್ದೇಳ್ತೀನಿ ಅಂತಾನ, ಎಷ್ಟು ಕೆಲಸ ಮಾಡ್ತೀನಿ ಮಂತ್ರಿಸಿಕೊಟ್ಟ ನೀರು ಅಂದಾಗ ಆ ಸ್ವಂತ ಬಂದಾಗ ನಾನೇನು ಮಾಡಿಲ್ಲ. ನಿನ್ನ ಮನೆ ತೆರಿಗೆ ನಿನ್ನ ಮನೆ ನೀರು ಯಪ್ಪ, ನನ್ನ ಮನೆ ತೆರಿಗೆ ನನ್ನ ಮನೆ ನೀರು ಆಗಲಕ್ಕ ನೀನು ಮಂತ್ರಿಸಿ ಅಲ್ಲ, ಅದು ಶಕ್ತಿ ಐತೆ ಅಲ್ಲಿ ಏನು ಮಾಡಿಲ್ಲ. ಅವನ ಮಂತ್ರಿಸಿ ಮಾಡಿ ನಿನ್ನ ಗಂಡ ಸಿಟ್ಟಿಗೆದ್ದಾಗ ನಿನ್ನ ಸುಮ್ಮನೆ ಇದ್ದ ಬಿಟ್ರೆ ನಿನ್ನ ಜಗಳನೇ ಇಲ್ಲ. ಅದಕ್ಕೆ ಹಾಡಿದ್ರಲ್ಲ ಒಂದು ಗವಾಗಳು ಗಂಡ ಕಾರಗಾರ ಇರಲಿ ಕೆಂಪಗಾರ ಇರಲಿ, ಪ್ಯಾಂಟರ್ ಆಗಲಿ ದೊಡ್ಡರಲ್ಲಿ ಲುಂಗಿರ ಕೊಡ್ಲಿ. ನನ್ನ ಗಂಡ ಹಳ್ಳಿ ಹೊಲವನ್ನು ತಿಳ್ಕೊಂಡು ಬೇಡ ಗಂಡ ನೀತಿಗಳನ್ನು ತಿಳ್ಕೊಂಡು ಪಾಲಿನ ಮಾಡತಕ್ಕಂಥ ಹೆಣ್ಣುಗಳ ಹೆಸರು ಇತಿಹಾಸದ ಪದದಲ್ಲಿ ಹುಡುಕಿ
ಮೊನ್ನೆ ಪೇಪರ್ನಲ್ಲಿ ಬಂದಿತ್ತು, ಗಂಡನಿಗೆ ಡ್ರೈವರ್ಸ್ ಕೊಟ್ಟ ಅದರ ಸಲುವಾಗಿ ಗಂಡ ಗಂಡ ಆಗೋದು. ಇನ್ನೊಂದು ನೋಡಿದ್ವಿ ನಾವು, ಡ್ರೈವರ್ಸ್ ಕೊಟ್ಟಿದ್ದಾಕಿ. ಯಾಕಂದ್ರೆ ಗಂಡ ಮಕ್ಕಳಾಗ ಗೊರಕೆ ಹೊಡಿತಾನೆ. ಏನ್ ದೊಡ್ಡ ಸಮಸ್ಯೆ, ಗಂಡ ಗೊರಕೆ ಹೊಡಿತಂತೇಳಿ ಡ್ರೈವರ್ಸ್ ಕೊಟ್ಟ ಹೆಣ್ಮಕ್ಳು ಕೂಡ ಅದ. ಆದ್ರೆ ಗಂಡನೇ ತಿಳ್ಕೊಂಡು ಅವ ಗುಂಡರಲ್ಲಿ ಕುರುಡರಲ್ಲಿ ಅವ ಹೆಂಗರಲ್ಲಿ ಅವನೇ ದೇವರನ್ನು ತಿಳ್ಕೊಂಡು ಯಾವ ತಾಯಿ ಪಾಲನೆ ಮಾಡ್ತಾಳ ಆ ಹೆಣ್ಣುಗಳಿಗೆ ಸಭ್ಯತೆ ಅಂತಕ್ಕಂಥ ಬುದ್ಧಿ ಸಿಗ್ತಾರ. ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲಿ ನಾನು ಸೂಚನೆ ಮಾಡಿದೆ ಅಂತಂದ್ರೆ, ಈ ಜುಮ್ರಾ ಗ್ರಾಮದ ಸರ್ವತ್ರ ತಾಯಿಗಳು ನೀವೇ ಇದ್ರಲ್ಲ, ನಿಜವಾಗ್ಲೂ ಪುಣ್ಯಾತ್ಮರು. ನಿಮ್ಮೂರಲ್ಲಿ ಬೇರೆ ಇಷ್ಟಾರ್ಥ ಕೊಡ್ತಕ್ಕಂಥ ವಾಸಿ ಪಾಂಡುರಂಗ ತಾತ ನಿಮ್ಮೂರಾಗ ವಾಸ ಮಾಡ್ಯಾರ. ಬಹುಶಃ ನನಗನ್ನಿಸ್ತದ ಇಂಥ ದೇವರು ಸಿಕ್ಕಂದ್ರೆ ನೀವು ಪುಣ್ಯ ಮಾಡಿ. ಇವತ್ತು ನಮ್ಮ ಮುಂದೆ ನಡೆಯತಕ್ಕಂಥ ಒಂದು ಘಟನೆ ಬಹುಶಃ ನಿಮಗೆ ನನಗೆ ಗೊತ್ತಿರ್ಬೇಕು. ಗೋಪುರ ಮೇಲಿನಿಂದ ಬಿದ್ದರೆ ಕೆಳಗೆ ಬದುಕಬೇಕಾಗೈತೆ. ಕಟ್ಟಿ ಮೇಲೆ ಬಿದ್ದರೆ ಕೈಕಾಲು ಬಂದು ನೋಡ್ತೀವಿ. ಗೋಪುರ ಮೇಲಿಂದ ಕೆಳಗೆ ಬಿದ್ದು ಸಹಿತ ಆ ವ್ಯಕ್ತಿಗೆ ಬಿದ್ದದನ್ನು ನೋಡಿದ್ರೆ ಬದುಕಿಲ್ಲ ಅನ್ಕೊಳ್ಳಿ. ಏನೂ ಆಗಿಲ್ಲ ಅಂದ್ರೆ ವಾಸಿಯಾಗಿ ಪಾಠದಲ್ಲಿರೋ ತನಕ ನಿಮ್ಗೇನೂ ಕಡಿಮೆ ಇಲ್ಲ. ನಿಮ್ಮ ತಾಪತ್ರೆಗಳು ಏನೂ ತೊಂದರೆ ಸಹಿತ ಬರೋದಿಲ್ಲ. ಆ ವಾಸಿ ಪಾಂಡುರಂಗದಾತ ನೀವೆಲ್ಲೂ ಮರಿಬಾರ್ದು. ಅದ್ಯಾವ ಜನರ ಪುಣ್ಯ ಮೇಲೆ ನಿಮ್ಗೆ ಇಂಥ ಮಹಾತ್ಮ ನಿಮ್ಮೂರ ಬದವಾಸ ಮಾಡ್ಯ. ಇಲ್ಲಿ ಏನು ನಡೀಬೇಕು ಅಂತಂದ್ರೆ, ಇಲ್ಲಿ ನಿತ್ಯ ಅನ್ನದಾಸೋಹ 15 ದಿನ ಪರ್ಯಂತ ಇಲ್ಲಿ ಜ್ಞಾನದಾನ ಅನ್ನದಾನ ಎರಡೂ ನಡೀಬೇಕು. ಯಾವ ದೇವ ಮಲ್ಲಮ್ಮ ಏನು ಮನೆಮಟ್ಟಿದ್ದು ಸೇವೆ ಮಾಡಿದ್ರು, ಅವರ ಮನೆ ಗುರುಗಳು ಆಶೀರ್ವಾದ ಮಾಡಿದ್ರು. ಜಗತ್ತನ್ನೇ ಕಲ್ಯಾಣ ಮಾಡ್ತಕ್ಕಂಥ ಮಗನನ್ನು ಹುಟ್ಟಾದ ತಂದಾಗ ಆ ಗುರಿನ ಮಾತು ಸುಳ್ಳಾಗಲಿಲ್ಲ. ಮುಂದೆ ಆ ತಾಯಿ ಗರ್ಭವನ್ನು ಧರಿಸ್ತಾ ಇದ್ದಾಳೆ. ಆ ಪರಮಾತ್ಮನ ಅಂಶ ಆ ತಾಯಿ ಗರ್ಭವನ್ನು ಪ್ರವೇಶ ಮಾಡ್ತಾರ. ಆ ತಾಯಿಯ ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ನಾಳೆ ದಿವಸ ನಮ್ಮ ಗ್ರಾಮದಲ್ಲಿ ನೀವೆಲ್ಲರೂ ಕೂಡಿ ಇರಿಸಿಕೊಂಡು ಹೋಗಿ. ನಾಳೆ ನಡೀತಕ್ಕಂಥ ಶ್ರೀಮಂತ ಕಾರ್ಯಕ್ರಮಕ್ಕೆ ವೈಕಲ್ಯ ತರ್ತಕ್ಕಂಥ ತಾಯಿಂದರು ತರ್ತಿರಲ್ಲ, ವೈಕಲ್ಯ ಗೊತ್ತಾಗ್ತದೆ. ಜಯ ಮಂಗಲಂ ಜಯ ವಾಸುದೇವರೇಶ್ವರ ಮಹಾದೇವ. वासी पाटलिपुत्र महाराज की, सद्गुरु रविकेश्वर महाराज की, सद्गुरु रविकेश्वर महाराज की, श्री बसवेश्वर महाराज की, ब्रह्मश्री वीरभद्रेश्वर महाराज की, परम पूज्य नीलकंठेश्वर महाराज की, जय मंगलम जय